ನನ್ನ ಪ್ರಬಂಧದ ಶೀರ್ಷಿಕೆ ಬಂದು ಗುಡೇಕೋಟೆ ಪಾಳೆಗಾರರು ಎನ್ನುವಂಥ ವಿಷಯವನ್ನು ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೊಸದಾಗಿ ಕಂಡುಕೊಂಡಂಥ ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಆ ಗುಡೇಕೋಟೆ ಪಾಳೆಗಾರರ ಆಡಳಿತ, ಧಾರ್ಮಿಕ ಸ್ಥಿತಿಗತಿ ಮತ್ತು ಅವರ ಒಂದು ಕೃಷಿ ವ್ಯವಸ್ಥೆ, ಈ ವಿಚಾರಗಳನ್ನು ಮತ್ತು ಅವರ ಮನೋರಂಜನೆಯ ಅಂಶಗಳನ್ನು ಚರ್ಚೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಬಂಧವನ್ನು ಮಂಡಿಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಈ ಗುಡೇಕೋಟೆಯ ಪರಿಚಯವನ್ನು, ಸ್ಥಳನಾಮವನ್ನು ಕುರಿತಾಗಿ ಒಂದಷ್ಟು ಅಂಶಗಳನ್ನು ವ್ಯಕ್ತಪಡಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗುಡೇಕೋಟೆ ಅನ್ನುವಂಥದ್ದು ಇದೇ ತಾಲೂಕಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ಬಹುತೇಕ ಗೊತ್ತಿರುತ್ತೆ. ಆದರೂ ಕೂಡ ನಾನು ಮತ್ತೆ ಆ ನೆಲೆಯನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಗುಡೇಕೋಟೆಯು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಒಂದು ಹೋಬಳಿ ಕೇಂದ್ರ ಆಗಿದೆ. ಇದು ತಾಲೂಕು ಕೇಂದ್ರದಿಂದ 28 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ, ಅದರಲ್ಲೂ ಹೋಬಳಿ ಕೇಂದ್ರ ಆಗಿರ್ತಕ್ಕಂಥದ್ದು. ಇದು ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವೂ ಆಗಿ ಕೂಡ ಕಂಡುಬರ್ತಕ್ಕಂಥದ್ದು. ಇದ್ರ ಜೊತೆಗೆ ಪಶ್ಚಿಮ ತಾಲೂಕಾಗಿ ಕೂಡ ಇದು ತಾಲೂಕಿನಿಂದ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ದಕ್ಷಿಣಕ್ಕೆ ಖಾನಾವಸಳ್ಳಿ ಹೋಬಳಿಯನ್ನು ಕೂಡ ಇದು ಹೊಂದ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉತ್ತರದಲ್ಲಿ ಬಂದಾಗ ಸಂಡೂರು ತಾಲೂಕನ್ನು ಮೇರೆಯಾಗಿ ಕೂಡ ಈ ಒಂದು ಹೋಬಳಿ, ಗುಡೇಕೋಟೆ ಹೋಬಳಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಈ ಗುಡೇಕೋಟೆಯ ಸ್ಥಳನಾಮವನ್ನು ಕುರಿತಾಗಿ ಗಮನಿಸೋದಾದರೆ ಬೇರೆ ಬೇರೆಯ ವಿದ್ವಾಂಸರು ಬೇರೆ ಬೇರೆಯ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ನಮಗೆ ಈ ಸ್ಥಳನಾಮವನ್ನು ಕುರಿತಾಗಿ ನಮಗೆ ಕೈಫಿಯತ್ಗಳು ಮಾಹಿತಿಯನ್ನು ನೀಡ್ತವೆ. ಹಾಗೆ ಬೇರೆ ನಾಡಿನ ಹೆಸರಾಂತ ವಿದ್ವಾಂಸರುಗಳು ಕೂಡ ಇವುಗಳ ಬಗ್ಗೆ, ಅಂದರೆ ಈ ಗುಡೇಕೋಟೆಯ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಕೆಲವರು. ಉದಾಹರಣೆಗೆ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಸರ್ ಆಗಿರ್ಬೋದು, ಪ್ರೊಫೆಸರ್ ಮುಜರಳ್ಳಿ ವಿರೂಪಾಕ್ಷಪ್ಪ ಸರ್ ಆಗಿರ್ಬೋದು, ಹಾಗೆ ಉಲ್ಲಾನಹಳ್ಳಿ ಜಯಣ್ಣ ಆಗಿರ್ಬೋದು, ಪ್ರೊಫೆಸರ್ ತಿಪ್ಪೇಸ್ವಾಮಿ ಸರ್ ಆಗಿರ್ಬೋದು, ಇನ್ನು ಅನೇಕ ವಿದ್ವಾಂಸರು ಈ ಒಂದು ಗುಡೇಕೋಟೆ ಪಾಳೆಗಾರರ ಬಗ್ಗೆ, ಶ್ಯಾಮಲಾ ಮೇಡಮ್ ಆಗಿರ್ಬೋದು, ಆಮೇಲೆ DN ಯೋಗೀಶ್ವರಪ್ಪ ಆಗಿರ್ಬೋದು, ಮಧ್ಯಕಾಲೀನ ಕರ್ನಾಟಕದ ಪಾಳೆಗಾರರು ಅಂತ ಹೇಳಿಬಿಟ್ಟು ಅಧ್ಯಯನವನ್ನು ಮಾಡ್ತಾರೆ. ಮತ್ತು ಇವರೆಲ್ಲರೂ ಕೂಡ ಗುಡೇಕೋಟೆಯ ಬಗ್ಗೆ, ಅಲ್ಲಿನ ಪಾಳೆಗಾರರ ಒಂದು ರಾಜಕೀಯ ಚರಿತ್ರೆಯ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 19ನೇ ಶತಮಾನದ ಹೊತ್ತಿಗೆ ಬಂದಂಥ ಏನು ಆಂಗ್ಲ ವಿದ್ವಾಂಸನಾಗಿರ್ತಕ್ಕಂಥ, ಅದರಲ್ಲೂ ಭೂಗರ್ಭ ಶಾಸ್ತ್ರಜ್ಞನಾಗಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಫುಟ್ ಅವರು ಕೂಡ ಈ ಗುಡೇಕೋಟೆಯನ್ನು ಕುರಿತಾಗಿ ಉದ್ಗರಿಸ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಆ ಕೋಟೆಯನ್ನು ವೀಕ್ಷಣೆ ಮಾಡಿಬಿಟ್ಟು ಈ ಕೋಟೆಯನ್ನು ಕಟ್ಟಿಸಲು ಬಳಸಿದಂಥ ಕಲ್ಲುಗಳನ್ನು ದಕ್ಷಿಣ ಭಾರತದಲ್ಲಿ ಯಾರೂ ಉಪಯೋಗಿಸಿಲ್ಲ ಎನ್ನುವಂಥ ವಿಚಾರವನ್ನು ರಾಬರ್ಟ್ ಬ್ರೂಸ್ಫುಟ್ ಅವರು ವ್ಯಕ್ತಪಡಿಸ್ತಾರೆ. ಅವರನ್ನು ಭಾರತದ ಪ್ರಾಗಿತಿಹಾಸದ ಪಿತಾಮಹ ಅಂತಲೂ ಕೂಡ ನಾವು ಕೂರಿಸ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಈ ಒಂದು ಗುಡೇಕೋಟೆಯ ಸ್ಥಳನಾಮವನ್ನು ಕುರಿತಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆ ಒಂದು ವಿಚಾರವನ್ನು ವ್ಯಕ್ತಪಡಿಸೋಕ್ಕೆ ಬಯಸ್ತಾ ಇದ್ದೀನಿ. ಈ ಗುಡೇಕೋಟೆಯನ್ನು ಹಿಂದೆ ಬಾಣಾಸುರ ಪಟ್ಟಣ ಎಂದು ಕರೀತಾ ಇದ್ರು. ಮತ್ತು ಇದನ್ನು ಸ್ಥಳೀಯರ ವಾಡಿಕೆಯಂತೆ ಸುಮಾರು ವರ್ಷಗಳ ಹಿಂದೆ ಬಾಣಾಸುರ ಎಂಬ ಅರಸು ಇದನ್ನು ಆಳ್ತಾ ಇದ್ದಾನಂತೆ ಅನ್ನುವಂಥ ವಿಚಾರಗಳು ಕೂಡ ಬರ್ತದೆ. ಈ ಬಾಣಾಸುರ ಶಿವಪಾರ್ವತಿಯರ ಪರಮ ಭಕ್ತನಾಗಿದ್ದ ಎನ್ನುವಂಥ ಸಂಗತಿಯನ್ನು ಕೂಡ ಹೇಳ್ತಾರೆ. ಮತ್ತು ಶಿವಪಾರ್ವತಿಯರು ಕೂಡ ಇವನ ಭಕ್ತಿಗೆ ಮೆಚ್ಚಿಬಿಟ್ಟು ಆ ದೇವ ದಂಪತಿಗಳು ಈ ಪಟ್ಟಣದ ಮಹಾದ್ವಾರವನ್ನು ಸದಾಕಾಲ ಕಾಯುತ್ತಿರುವುದಾಗಿ ಅಭಯ ನೀಡಿದ್ದರು ಎಂಬ ಪ್ರತೀತಿ ಕೂಡ ಜನಮಾನಸದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಭೌಗೋಳಿಕವಾಗಿ ಈ ಒಂದು ನೆಲೆಯ ಅದರ ಭಾಷಿಕವಾಗಿ ಮತ್ತು ಭೌಗೋಳಿಕವಾಗಿ ಗುಡೇಕೋಟೆಯನ್ನು ಸ್ಥಳನಾಮವನ್ನು ನೋಡೋದಾದರೆ ಇದು ಸ್ಥಳೀಯರು ಇದನ್ನು ಗುಡೇಕೋಟೆ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಒಂದು ಗುಡೇಕೋಟೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಒಮ್ಮತದ ಅಭಿಪ್ರಾಯಗಳಿಲ್ಲ, ಬೇರೆ ಬೇರೆ ಅಭಿಪ್ರಾಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಗುಡ್ಡದ ಮೇಲೆ ಕೋಟೆ ಅಂತೇಳಿ ಇರ್ತಕ್ಕಂಥದ್ದು, ಗುಡ್ಡದ ಮೇಲೆ ಕೋಟೆ ಇರೋದ್ರಿಂದ ಗುಡೇಕೋಟೆ ಆಗಿರಬೇಕನ್ನುವಂಥ ವಿಚಾರ ಆಗಿರ್ಬೋದು. ಗುಡಿಯ ಕೋಟೆ, ಗುಡಿಗಳ ಕೋಟೆ, ಗುಡಿಗೋಪುರಗಳ ಕೋಟೆ, ಈ ರೀತಿಯಾಗಿ ಬೇರೆ ಬೇರೆಯ ಹಿನ್ನೆಲೆಯಿಂದ ಈ ಒಂದು ಸ್ಥಳನಾಮ ಬಂದಿರತಕ್ಕಂಥ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ನಮಗೆ ಮುಖ್ಯವಾಗಿ ಶಾಸನದಲ್ಲಿ ಸಿಗತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಚೋರ್ನೂರು ಮತ್ತು ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ನಾರಾಯಣ ದೇವರ ಕೆರೆಯ ಶಾಸನದಲ್ಲಿ ನಮಗೆ ಗುಡಿಕೋಟೆ ಎನ್ನುವಂಥ ವಿಚಾರ ಸ್ಪಷ್ಟವಾಗಿ ನಮಗೆ ಲಭ್ಯ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಾದರೂ ಕೂಡ ಜನಪದರ ವಾಡಿಕೆಯಂತೆ ಇದನ್ನು ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಾಣಾಸುರ ಪಟ್ಟಣ, ಗಡಿಯಾಂಕ ಭೀಮನ ಪಟ್ಟಣ ಮತ್ತು ಗುಡಿಯ ಕೋಟೆ, ಈ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈ ಒಂದು ಸ್ಥಳನಾಮವನ್ನು ವಿಸ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ, ಅದನ್ನು ಹೊರತುಪಡಿಸಿ ನಾನು ವಿಷಯಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಗುಡೇಕೋಟೆ ಪಾಳೆಗಾರರ ಕುರಿತಾಗಿ ನಿಶ್ಚಿತವಾದ ಚಾರಿತ್ರಿಕ ದಾಖಲೆಗಳು ನಮಗೆ ಹೆಚ್ಚಾಗಿ ಇಲ್ಲೋದರಿಂದ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಕೈಫಿಯತ್ತುಗಳಲ್ಲಿ ಕೂಡ ಒಂದೊಂದು ರೀತಿಯಾದಂಥ ಹೆಸರುಗಳು ಬರ್ತವೆ ಪಾಳೆಗಾರರಿಗೆ ಸಂಬಂಧಪಟ್ಟಾಗ. ಅಂದರೆ ಭಿನ್ನವಾದಂಥ ಹೆಸರುಗಳು, ಒಂದೇ ಥರನಾದಂಥ ಹೆಸರುಗಳು ಕೂಡ ಇರೋದರಿಂದ ಸ್ವಲ್ಪ ಗೊಂದಲದ
ಗೊಜಲು ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಪಾಳೆಗಾರರ ಕುರಿತಾಗಿ ನಿಶ್ಚಿತವಾದಂಥ ಚಾರಿತ್ರಿಕ ದಾಖಲೆಗಳು ಹೆಚ್ಚಾಗಿ ಇಲ್ಲುವುದರಿಂದ ಅವರ ಚಾರಿತ್ರಿಕ ಹಿನ್ನೆಲೆಯನ್ನು ಕಟ್ಟಿಕೊಡುವುದು ಕಷ್ಟದಾಯಕ ಸಂಗತಿಯಾಗಿದೆ. ಗುಡೇಕೋಟೆ ಪಾಳೆಗಾರರ ಕುರಿತು ತಿಳಿಯಲು ನಮಗೆ ಸಿಗುವಂಥ ಇನ್ನಿತರೆ ಶಾಸನಗಳು ಯಾವಪ್ಪ ಅಂತ ಹೇಳಿದ್ರೆ ವರಮಲೆ ಶಾಸನ, ಜೋಗಿಗುಡ್ಡ ಶಾಸನ, ಬಾಂಡ್ರವಿ ಶಾಸನ, ಚೋರ್ನೂರು ಶಾಸನ, ನಾರಾಯಣ ದೇವರ ಕೆರೆ ಶಾಸನ. ಇದ್ರ ಜೊತೆಗೆ ಇತ್ತೀಚೆಗೆ ನಾನು ಮಾರ್ಚ್ ತಿಂಗಳಲ್ಲಿ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಅಡಿಯಲ್ಲಿ ಗ್ರಾಮವಾರು ಸರ್ವೇಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೊಳಕಾಲ್ಮೂರಿನ ಗಡಿಭಾಗ ಮತ್ತು ಕೂಡ್ಲಿಗೆಯ ಗಡಿಭಾಗದಲ್ಲಿ ಬರ್ತಕ್ಕಂಥ ನುಂಕನಹಳ್ಳಿಯಲ್ಲಿ ಒಂದು ಹೊಸ ಶಾಸನವನ್ನು ಶೋಧಿಸುವಂಥ ಪ್ರಯತ್ನವನ್ನು ಮಾಡಿದೆ. ಆ ಶಾಸನ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಈ ನುಂಕನಹಳ್ಳಿಯ ಶಾಸನವು ನುಂಕನಹಳ್ಳಿಯ ಒಂದು ಹಳ್ಳದ ಓಣಿ ಅನ್ನುವಂಥ ಸ್ಥಳೀಯವಾಗಿ ಅದನ್ನು ನುಂಕನಹಳ್ಳಿ ಗ್ರಾಮದಲ್ಲಿ ಹಳ್ಳದ ಓಣಿ ಅಂತೇಳಿ ಕರೀತಾರೆ. ಆ ಹಳ್ಳದ ಓಣಿಯಲ್ಲಿ ಸುಮಾರು 15 ಸಾಲುಗಳುಳ್ಳಂಥ ಶಾಸನವನ್ನು ಪತ್ತೆ ಮಾಡಲಾಯಿತು. ಆ ಒಂದು ಅದನ್ನು ಪ್ರಜಾವಾಣಿ ಪತ್ರಿಕೆಯಲ್ಲೂ ಕೂಡ ವರದಿ ಕೂಡ ಮಾಡಲಾಗಿತ್ತು. ಗುಡೇಕೋಟೆಯ ಕೊನೆ ಪಾಳೆಗಾರನಾಗಿರ್ತಕ್ಕಂಥ ಹಿಮ್ಮಡಿ ಬೊಮ್ಮಳ ನಾಯಕನು ವಿಜಯನಾಮ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತಶಕ 1833ರಲ್ಲಿ ಭಟ್ಟರ ಸತ್ಯಪ್ಪನ ಮಗ ಮಚ್ಚಗಿರಿಗೆ ದಾನವಾಗಿ ಕೊಟ್ಟ ಅಗ್ರಹಾರದ ಬಗ್ಗೆ ತಿಳಿಸುತ್ತದೆ. ನೋಡಿ, ಇದು ಒಂದು ಹೊಸ ವಿಚಾರವನ್ನು ಹೇಳುತ್ತೆ. ಒಂದು ಅಗ್ರಹಾರವನ್ನು ಬಿಟ್ಟುಕೊಟ್ಟಂಥ ವಿಚಾರವನ್ನು ಪಾಳೆಗಾರರು ನೀಡಿದಂಥ ಅಂಶವನ್ನು ಈ ಒಂದು ಶಾಸನ ಸ್ಪಷ್ಟಪಡಿಸುತ್ತೆ ಅನ್ನುವಂಥದ್ದು. ಮತ್ತು ಆ ಒಂದು ಶಾಸನದ ಜೊತೆಗೆ ಒಂದು ಹೊಸ ವಿಚಾರವನ್ನು, ಅಂದರೆ ಅದನ್ನು ಯಾರಾದರೂ ಆ ಒಂದು ಶಾಸನವನ್ನು ತಪ್ಪಿ ನಡೆದರೆ, ಆ ಒಂದು ಆಜ್ಞೆಯನ್ನು ತಪ್ಪಿ ನಡೆದರೆ ಒಂದು ಶಾಪಾಶಯ ಕೂಡ ಅದರಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ಆಜ್ಞೆಯನ್ನು ತಪ್ಪಿ ನಡೆದರೆ ತಾಯಿಗೆ ತಪ್ಪಿದಂಗೆ, ಬ್ರಾಹ್ಮಣ ತಪ್ಪಿ ನಡೆದರೆ ಕಾಸಿಲಿ ಗೋವನ್ನು ಕೊಂದ ಹಾಗೆ, ತುರುಕ ತಪ್ಪಿದರೆ ಹಂದಿ ತಿಂದ ಪಾಪ ಬರುತ್ತದೆ ಎನ್ನುವಂಥ ಶಾಪಾಶಯ ಇದರಲ್ಲಿರ್ತಕ್ಕಂಥದ್ದು. ಮತ್ತು ಕತ್ತೆಯ ಚಿತ್ರಣ ಕೂಡ ಅದರಲ್ಲಿ ಬಿಡಿಸಿದ್ದಾರೆ. ಅದರಲ್ಲಿ ಅಶ್ಲೀಲ ಪದಗಳು ಕೂಡ ಇದ್ದಾವೆ, ಅವುಗಳನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಈ ಒಂದು ಶಾಸನದಿಂದ ಮನಗಂಡಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಗುಡೇಕೋಟೆ ಪಾಳೆಗಾರನ ಬೇರೆ ಬೇರೆ ಪಾಳೆಗಾರರನ್ನ ನಾವು ಹೇಳ್ತೀವಿ. ಉದಾಹರಣೆಗೆ ಗಂಡಳ ನಾಯಕನಿಂದ ಈ ಒಂದು ಪಾಳೆಗಾರರ ಮನೆತನ ಆರಂಭ ಆಗುತ್ತೆ. ಅಲ್ಲಿಂದ ಬೇರೆ ಬೇರೆ ಯಾರು, ಪೆನ್ನಪ್ಪ ನಾಯಕ, ಪಾಪಳ ನಾಯಕ, ಕೆಮ್ಮಯ್ಯ ನಾಯಕ, ರಾಮಪ್ಪ ನಾಯಕ, ಹಿರೇಬೊಮ್ಮಂತ ರಾಜ, ಚಿನ್ನಯ್ಯ ರಾಜ, ಜಟಿಂಗ ರಾಜ, ರಾಮಪ್ಪ ನಾಯಕ, ತಿಮ್ಮಪ್ಪ ನಾಯಕ, ಹೀಗೆ ಹಲವಾರು ನಾಯಕರ ಒಂದು ಹೆಸರನ್ನು ಆ ಒಂದು ಏನು ಬೇರೆ ಬೇರೆ ಪಾಳೆಗಾರರನ್ನು ನಾವು ಈ ಒಂದು ಗುಡೇಕೋಟೆಗೆ ಸಂಬಂಧಪಟ್ಟಾಗೆ ನೋಡ್ತೀವಿ. ಆದರೆ ಶಾಸನದಲ್ಲಿ ಸಿಗುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಮ್ಮಡಿ ಬೊಮ್ಮಳ ನಾಯಕ ಕೊಟ್ಟ ದಾನವನ್ನು ನಂತರ ಆಳ್ವಿಕೆಗೆ ಬಂದಂತಹ ಮುಮ್ಮಡಿ ಬೊಮ್ಮಳ ನಾಯಕನು ಸ್ಮರಿಸಿ ಶಾಸನವನ್ನು ಹಾಕಿಸಿರುವಂಥದ್ದು ವಿಶೇಷ. ಸುಮಾರು 15 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸನ. ಕನ್ನಡ ಲಿಪಿ ಓದ್ಬೋದು, ಎಲ್ಲರೂ ಕೂಡ ಸರಳವಾಗಿ ಓದೋದಕ್ಕೆ ಅವಕಾಶ ಇದೆ. ಅದು ಕ್ರಿಸ್ತಶಕ 1833ಕ್ಕೆ ವಿಜಯನಾಮ ಸಂವತ್ಸರ ಅನ್ನೋದನ್ನು ತಾಳೆ ಮಾಡಿದಾಗ ಆ ಒಂದು ಡೇಟ್ಗೆ ಅದು ಕಂಪೇರ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಒಂದು ಅಗ್ರಹಾರವನ್ನು ದಾನವಾಗಿ ಕೊಟ್ಟಂಥ ಅಂಶವನ್ನು ಈ ಶಾಸನದ ಮೂಲಕ ನೋಡ್ಬೋದು. ಇನ್ನು ಇವರ ಒಂದು ಆಡಳಿತವನ್ನು ಕುರಿತಾಗಿ ನೋಡೋದಾದರೆ, ನಾನು ಆಡಳಿತ, ಧರ್ಮ ಮತ್ತು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಈ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೆ. ಆಡಳಿತವನ್ನು ನೋಡೋದಾದರೆ 33 ಹಳ್ಳಿಯ ಒಡೆಯರಾಗಿದ್ದರು. ಸಂಡೂರು, ಬಾಂಡ್ರವಿ ಸೀಮೆಯನ್ನು ಇವರು ಆಳ್ತಿದ್ದರತಕ್ಕಂಥ ಅಂಶವನ್ನು ನಾವು ಚೋರ್ನೂರು ಶಾಸನಗಳು ಮತ್ತು ಕೈಫತ್ಗಳ ಆಧಾರವಾಗಿ ತಿಳಿತಾ ಹೋಗ್ತೀವಿ. ಇವರು ಆಡಳಿತದ ಅನುಕೂಲಕ್ಕಾಗಿ ಸಂಸ್ಥಾನವನ್ನು ಸೀಮೆಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಸೀಮೆಗಳನ್ನಾಗಿ ವಿಂಗಡಿಸ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ರು ಅಂತ. ಇಲ್ಲಿ ಸೀಮೆ ಅಂತಂದರೆ ಏನಪ್ಪ ಅಂತ ಹೇಳಿದ್ರೆ, ಅನೇಕ ಹಳ್ಳಿಗಳನ್ನು ಸೇರಿಸಿಕೊಂಡಂಥ ಪ್ರದೇಶವಾಗಿತ್ತು. ಇವರ ಆಡಳಿತ ಪ್ರದೇಶವು ಕೂಡ 3 ಸೀಮೆಗಳನ್ನು ಒಳಗೊಂಡಿತ್ತು ಎನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಆ ಸೀಮೆಗಳು ಯಾವಪ್ಪ ಅಂತ ಹೇಳಿದ್ರೆ, ಗುಡೇಕೋಟೆ ಸೀಮೆ, ಸಂಡೂರು ಸೀಮೆ, ಬಾಂಡ್ರವಿ ಸೀಮೆ ಎನ್ನುವಂಥ ಸೀಮೆಗಳನ್ನು ಇವರು ಮಾಡಿಕೊಂಡಿದ್ರು ಎನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಈ ಸೀಮೆಯ ಆಡಳಿತದ ಮೇಲ್ವಿಚಾರಣೆಯನ್ನು ನಾಡಗೌಡ ದಳವಾರಕ್ಕೆ ಕೈಯಲ್ಲಿತ್ತು ಎನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಅದೇ ಥರ ಪ್ರತಿಯೊಂದು ಗ್ರಾಮದಲ್ಲಿ ಗೌಡ, ಶಾನ್ಭೋಗ ಮತ್ತು ತಳವಾರ ಮೊದಲಾದ ಆಯಗಾರರು ಇರುವಾಗ ಇಲ್ಲಿ ಕೂಡ ಗುಡೇಕೋಟೆ ಪಾಳೆಗಾರರಲ್ಲಿ ಆಯಗಾರರು ಕೂಡ ಇದ್ದರು ಎನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಮತ್ತು ಈ ಗುಡೇಕೋಟೆಯ ಗ್ರಾಮವನ್ನು ಸೇವಭೂವ ತಿಮ್ಮರಸ ಎನ್ನುವಂಥವನು ನೋಡಿಕೊಳ್ತಾ ಇದ್ದ ಎನ್ನುವಂಥ ಅಂಶ ಕೂಡ ಸಿಗ್ತಾ ಹೋಗುತ್ತೆ. ಹೀಗಾಗಿ ಇವರ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಏಕರೂಪ ವ್ಯವಸ್ಥೆಯಿಂದ ಹೊಂದಿತ್ತು ಎನ್ನುವಂಥ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕ್ರಿಸ್ತಶಕ 1690 ಮಾರ್ಚ್ 31ರಲ್ಲಿ ಹೊರಡಿಸ್ತಕ್ಕಂಥ ವರಮಲೆ ಶಾಸನದಲ್ಲಿ ಇಮ್ಮಡಿ ರಾಜಪ್ಪ ನಾಯಕನು ವರಮಲೆ ಸೀಮೆಯ ಜನರಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿ, ಅದರ ಪ್ರಕಾರ
ಗುಡೇಕೋಟೆ ಸೀಮೆ ಪದ್ಧತಿಯಂತೆ ನೋಡಿಕೊಳ್ಳುವುದಾಗಿ ಆಶ್ವಾಸನೆಯನ್ನು ನೀಡಿದ ಎಂಬುದು ಶಾಸನದಿಂದ ತಿಳಿದುಬರ್ತದೆ. ಇಲ್ಲಿನ ಪಾಳೆಗಾರರು ಗುಡೇಕೋಟೆ ಸಂಡೂರು ಸೀಮೆಯಲ್ಲದೆ ಇನ್ನು ಇತರೆ ಪ್ರದೇಶಗಳನ್ನು ಸಹ ವಶಪಡಿಸಿಕೊಂಡಿದ್ದರು ಎಂಬ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಆಡಳಿತವನ್ನು ಮತ್ತಷ್ಟು ವಿಸ್ತರಿಸಿದರು ಎನ್ನುವಂಥ ಅಂಶವೂ ಕೂಡ ತಿಳಿತಾ ಹೋಗ್ತದೆ. ಇದರ ಜೊತೆಗೆ ಇವರ ಆಡಳಿತ ವ್ಯವಸ್ಥೆಯು ಕೂಡ ವ್ಯವಸ್ಥಿತವಾಗಿತ್ತು ಎನ್ನುವಂಥ ಅಂಶವನ್ನು ನಾವು ಶಾಸನದ ಹಿನ್ನೆಲೆಯಿಂದ ಗಮನಿಸ್ಬೋದಾಗಿದೆ ಎನ್ನುವಂಥದ್ದು. ಒಟ್ಟಾರೆಯಾಗಿ ಒಂದು ಆಡಳಿತದ ಜವಾಬ್ದಾರಿಯನ್ನು ಅದರ ನೇತಾರ ಯಾರಾಗಿದ್ದರು ಅಂತ ಹೇಳಿದ್ರೆ ನಾಯಕನಾಗಿದ್ದ, ಅವನು ಉನ್ನತ ಸ್ಥಾನವನ್ನು ಹೊಂದಿದ್ದ, ಮತ್ತು ಅವನು ಹೇಳಿದಂಥ ಮಾತೆ ಅಂತಿಮವಾಗಿತ್ತು ಅನ್ನುವಂಥ ಅಂಶವನ್ನು ನಾವು ಕೊಡ್ತಾ ಹೋಗ್ತೀವಿ. ಆ ಸ್ಥಾನಕ್ಕೆ ತಕ್ಕಂತೆ ಘನತೆ ಗೌರವ ಕೂಡ ಇರ್ತಾಯಿತ್ತು. ಇದ್ರ ಜೊತೆಗೆ ಇವರಿಗೆ ರಾಜಶ್ರೀ ಎನ್ನುವಂಥ ಬಿರುದುಗಳು ಕೂಡ ಇದ್ದು, ರಾಜಶ್ರೀ, ದೊರೆ ಎನ್ನುವಂಥ ಬಿರುದುಗಳು ಕೂಡ ಇದ್ದು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಈ ಪಾಳೆಗಾರರ ಅಧಿಕಾರ ಅನ್ನುವಂಥದ್ದು ಕೂಡ ವಂಶ ಪಾರಂಪರ್ಯವಾಗಿತ್ತು ಎನ್ನುವಂಥದ್ದು ತಿಳಿದು ಬರ್ತದೆ. ಕೆಲವು ಬಾರಿ ರಕ್ತ ಸಂಬಂಧಿಕರನ್ನಾಗಲಿ ಅಥವಾ ತನಗೆ ಪುತ್ರ ಸಂತಾನವಿಲ್ಲದಾಗ ತನ್ನ ಅಣ್ಣ ಅಥವಾ ತಮ್ಮನನ್ನಾಗಲಿ ಅಥವಾ ಮಕ್ಕಳನ್ನಾಗಲಿ ಇವರು ಪಟ್ಟಕ್ಕೆ ತರುವಂಥ ವಾಡಿಕೆ ಇವರಲ್ಲಿ ಇತ್ತು ಎನ್ನುವಂಥ ಅಂಶದನ್ನು ನಾವು ನೋಡ್ತಾ ಹೋಗ್ತೀವಿ. ತಮ್ಮ ಮಕ್ಕಳನ್ನು ಕೆಲವೊಂದು ಸೀಮೆಯನ್ನು ನೋಡ್ಕೊಳ್ಳಲಿಕ್ಕೆ ಅವರು ನೇಮಿಸ್ತಾಯಿದ್ರು. ಮತ್ತು ಇವರಲ್ಲಿ ಪಾಳೆಗಾರರ ರಾಣಿಯರನ್ನು ನಾವು ನಾಗತಿಯರು ಅಂತೇಳಿ ಕರಿತಾ ಇದ್ವಿ. ಸಹಜವಾಗಿ ಕರ್ನಾಟಕದ ಕೆಲವು ಪಾಳೆಗಾರರ ಉದರ ಚಿತ್ರದುರ್ಗ ಪಾಳೆಗಾರರು, ಅರ್ಕಮಳಿ ಪಾಳೆಗಾರರು, ಹಾಗೆ ಜರ್ಮಲಿ ಪಾಳೆಗಾರರು, ಗುಡೇಕೋಟೆ ಪಾಳೆಗಾರ, ಈ ಒಂದು ರಾಜರ ರಾಣಿಯರನ್ನು ನಾವು ನಾಗತಿಯರು ಅಂತೇಳಿ ಕರಿತಾ ಇದ್ವಿ. ಅದಕ್ಕೆ ಉದಾಹರಣೆಯಾಗಿ ನಮಗೆ ಗುಡೇಕೋಟೆಯಲ್ಲಿ ಸಿಗುವಂಥ ನಾಗತಿಯರ ಹೆಸರನ್ನು ನೋಡೋದಾದರೆ ಬಂಗಾರವ್ವ ನಾಗತಿ, ಈ ಭರಮಣ್ಣ ನಾಯಕನಿಗೆ ಕೊಟ್ಟು ವಿವಾಹವನ್ನು ಮಾಡಿರ್ತಾರೆ. ಅದೇ ಥರ ಬೊಮ್ಮಕ್ಕ, ಇವಳು ಜಟಿಂಗ ರಾಜನ ಸಹೋದರಿಯಾಗಿರ್ತಕ್ಕಂಥವಳು. ಇನ್ನು ಶಿವಪ್ಪ ರಾಜನ ಮಕ್ಕಳಾಗಿರ್ತಕ್ಕಂಥ ಭೀಮವ್ವ ನಾಗತಿ ಮತ್ತು ಪೆದ್ದಕ್ಕ, ಇವರನ್ನು ಹಿರೇಮದಕರಿ ನಾಯಕನಿಗೆ ಕೊಟ್ಟಂಥ ವಿಚಾರಗಳನ್ನು ಬೇರೆ ಬೇರೆಯವರು ದಾಖಲು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಇವರ ನ್ಯಾಯಾಡಳಿತವನ್ನು ಕುರಿತು ಮಾತನಾಡೋದಾದರೆ, ಈಗಾಗಲೇ ಕರ್ನಾಟಕದಲ್ಲಿರುವಂಥ ಚಿತ್ರದುರ್ಗ ಪಾಳೆಗಾರರು, ಅರ್ಕನಳ್ಳಿ ಪಾಳೆಗಾರರು ಮತ್ತು ಬಳ್ಳಾರಿಯ ಪಾಳೆಗಾರ ಅಂಡೆ ಪಾಳೆಗಾರರು ಏನು ನ್ಯಾಯಾಡಳಿತ ವ್ಯವಸ್ಥೆಯನ್ನು ರೂಢಿಸ್ಕೊಂಡಿದ್ರು, ಅದನ್ನೇ ಕೂಡ ಇವರು ಮುಂದುವರಿಸ್ಕೊಂಡು ಹೋಗಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ನಾಯಕನೇ ಮುಖ್ಯ ನ್ಯಾಯಾಧೀಶನಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ತೀವಿ. ಅಪರಾಧಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಆ ನಾಯಕನಿಗೆ ಇರ್ತಾಯಿತ್ತು. ಇದ್ರ ಜೊತೆಗೆ ನ್ಯಾಯ ತೀರ್ಮಾನ ಮತ್ತು ಶಿಕ್ಷೆಯನ್ನು ಕೂಡ ಅವರು, ಅಂದರೆ ಯಾವುದಾದ್ರೂ ತಪ್ಪನ್ನು ಮಾಡಿದಾಗ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥದ್ದಾಗಿರ್ಬೋದು. ಉದಾಹರಣೆಗೆ ಮುದ್ದೆ ತುಪ್ಪದ ಪ್ರಮಾಣವನ್ನು ಮಾಡಿಸ್ತಕ್ಕಂಥದ್ದು, ದೃಷ್ಟಿದೀವಿಗೆ ಅಂದರೆ ಕಣ್ಣಿನ ಮೂಲಕ ದೃಷ್ಟಿಯನ್ನು ಬಿಡೋದು, ಏನಾದರೂ ತಪ್ಪು ಮಾಡಿದರೆ ಅವನು ಕಣ್ಣನ್ನು ಮಿಟುಕಿಸ್ತಾನೆ ಎನ್ನುವಂಥದ್ದು, ಆ ಥರದ ದೃಷ್ಟಿದೀವಿಗೆ ಎನ್ನುವಂಥ ಒಂದು ಶಿಕ್ಷೆಯನ್ನು ವಿಧಿಸಲಾಗ್ತಾಯಿತ್ತು. ವಿಘ್ನೇಶ್ವರ ಶಾಸ್ತ್ರವನ್ನು ಓದಿಸಲಾಗ್ತಾಯಿತ್ತು. ಹೀಗೆ ಬೇರೆ ರೀತಿಯಾದಂಥ ಒಂದು ನ್ಯಾಯ ವ್ಯವಸ್ಥೆಯನ್ನು, ತೀರ್ಮಾನವನ್ನು, ಶಿಕ್ಷೆಯನ್ನು ಕೊಡುವಂಥದ್ದು ಈ ಪಾಳೆಗಾರರು ನ್ಯಾಯಾಡಳಿತದಲ್ಲಿ ರೂಢಿಸಿಕೊಂಡಿದ್ರು ಎನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಇನ್ನು ಅವರ ಆರ್ಥಿಕ ಅಂಶವನ್ನು ಕುರಿತಾಗಿ ಹೇಳೋದಾದರೆ, ಕೃಷಿಯ ಹಿನ್ನೆಲೆಯಿಂದ ಅವರ ಆರ್ಥಿಕ ಅಂಶವನ್ನು ನಾವು ಗುರುತಿಸಬೇಕಾಗತ್ತೆ. ಉದಾಹರಣೆಗೆ ಕೃಷಿಯನ್ನು ಕುರಿತಾಗಿ ನಮಗೆ ಹಿರೇಯಾಳ್ ಕೈಫತ್ತು ಕೆಲವೊಂದು ವಿಚಾರಗಳನ್ನು ಹೇಳುತ್ತೆ. ಹಿರೇಯಾಳಲ್ಲಿ ಸಿಕ್ಕಂಥ ಕೈಫತ್ತು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಗುಡೇಕೋಟೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಉದಾಹರಣೆಗೆ ನವಣೆ, ರಾಗಿಯನ್ನು ಬೆಳೆದಿರ್ತಕ್ಕಂಥದ್ದು, ಜೋಳವನ್ನು ಬೆಳೆದಿರ್ತಕ್ಕಂಥದ್ದು, ಬುರುಗನ್ನು ಬೆಳೆದಿರ್ತಕ್ಕಂಥದ್ದು, ತೊಗರಿಯನ್ನು, ಹೆಸರನ್ನು, ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಕುರಿತಾಗಿ ಕೂಡ ಆ ಒಂದು ಕೈಫಿಯತ್ನಲ್ಲಿ ಮಾಹಿತಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀರೆಕಾಯಿಯನ್ನು, ಅರವಿ ಪಲ್ಲೆಯನ್ನು, ರಾಜಗಿರಿ ಸೊಪ್ಪನ್ನು, ಮೆಂತ್ಯ ಸೊಪ್ಪನ್ನು ಆವತ್ತಿನ ಸಂದರ್ಭದಲ್ಲಿ, ಪಾಳೆಗಾರ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂಥ ಅಂಶವನ್ನು ನಾವು ಕೃಷಿಯ ಹಿನ್ನೆಲೆಯಿಂದ ನೋಡ್ತೀವಿ. ಇನ್ನು ತೆರಿಗೆಯನ್ನು ಕುರಿತಾಗಿ ನೋಡೋದಾದರೆ, ಗುಡೇಕೋಟೆ ಪಾಳೆಗಾರರು ಹಳ್ಳಿಗಳಿಂದ ತೆರಿಗೆಯನ್ನು ವಸೂಲಿ ಮಾಡ್ತಾಯಿದ್ರು. ಆದರೆ ಕಂದಾಯ ವಸೂಲಿ ಮಾಡಿದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ವಿವರಗಳು ಸಿಗ್ತಾ ಇಲ್ಲ ಎನ್ನುವಂಥದ್ದು. ಉದಾಹರಣೆಗೆ ಇವರ ಆಡಳಿತಾವಧಿಯಲ್ಲಿ ಜನನ ಮರಣ ತೆರಿಗೆ ಇತ್ತು. ಜನನ ಮತ್ತು ಮರಣ ತೆರಿಗೆಯನ್ನು ವಿಧಿಸ್ತಾ ಇದ್ರು ಎಂಬುದಕ್ಕೆ ನಮಗೆ ಚೋರ್ನೂರು ವಿರಕ್ತ ಮಠದ ಮೊಗಸಾಲೆಯಲ್ಲಿರ್ತಕ್ಕಂಥ ಶಾಸನ ನಮಗೆ ತಿಳಿಸುತ್ತೆ. ಹಾಗೆ ಶಾಸನದ ಪ್ರಕಾರ ರಾಜಪ್ಪ ನಾಯಕನು ವರಮಲೆ ಸೀಮೆ ಜನರಿಗೆ, ಅಂದರೆ ಹೊಸದಾಗಿ ವಶಪಡಿಸಿಕೊಂಡಂಥ ಪ್ರದೇಶಗಳ ಮೇಲೆ ಹುಟ್ಟಿದ ಮಕ್ಕಳು ಮತ್ತು ಸತ್ತವರಿಗೆ ತೆರಿಗೆಯನ್ನು ವಿಧಿಸಬಾರದು ಎಂದು ತಿಳಿಸಿದ್ದಾನೆ. ಆದರೆ ಗುಡೇಕೋಟೆ ಮತ್ತು ಸಂಡೂರು ಸೀಮೆಯಲ್ಲಿ ಈ ತೆರಿಗೆ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ನಾವು ಅರಿಯಬಹುದಾಗಿದೆ. ಮತ್ತು ಇವರು ಸೀಮೆಯ ಹೊರ ಪ್ರದೇಶಗಳ ಜನರಿಗೆ ಕೆಲವು ರಿಯಾಯಿತಿಗಳನ್ನು ನೀಡ್ತಾ ಇದ್ರು ಎನ್ನುವಂಥ ಅಂಶವನ್ನು ಕೂಡ ನಾವು ಇಲ್ಲಿ ಮನಗಾಣಬಹುದು. ಇನ್ನು ಧರ್ಮವನ್ನು ಕುರಿತಾಗಿ ಹೇಳೋದಾದರೆ, ಇವರು ಶೈವ ಮತ್ತು ವೈಷ್ಣವ ಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು. ಇವರ ಕುಲದೇವರಾಗಿರ್ತಕ್ಕಂಥದ್ದು ಮಾಕ್ನಡಕು ಹೋಬಳಿ ದೇವರು, ಪಂಚೋಬಳೇಶ್ವರ ದೇವರನ್ನು ಕುಲದೇವರನ್ನಾಗಿ ಮಾಡ್ಕೊಂಡಿದ್ರು. ಮತ್ತು ಜಟಿಂಗ ರಾಮೇಶ್ವರನನ್ನು ಕೂಡ ಆರಾಧನೆ ಮಾಡ್ತಾಯಿದ್ರು ಎನ್ನುವಂಥ ಅಂಶವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇನ್ನು
ಶೈವ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರಗಳಿದ್ದಾವೆ. ಇವರು ಮಠಮಾನ್ಯಗಳಿಗೆ ಕೂಡ ಪ್ರಾಧಾನ್ಯತೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹೇಗೆ ಹರಪನಹಳ್ಳಿ ಪಾಳೆಗಾರರು, ಚಿತ್ರದುರ್ಗ ಪಾಳೆಗಾರರು ಮಠಗಳಿಗೆ ಪ್ರಾಧಾನ್ಯತೆಯನ್ನು ನೋಡ್ದು, ಉಜ್ಜಿನ ಪೀಠಕ್ಕೆ ಇವರು ಕೂಡ ನಡ್ಕೊಂಡಿರ್ತಕ್ಕಂಥ ಅಂಶವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇನ್ನು ವೈಷ್ಣವ ಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ನಮಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆಂಜನೇಯನ ದೇವಾಲಯವನ್ನು ಇರ್ತಕ್ಕಂಥದ್ದು. ಹೀಗೆ ಇನ್ನೂ ಹಲವು ವಿಚಾರಗಳು ನನ್ನ ಪ್ರಬಂಧದಲ್ಲಿದ್ದಾವೆ. ಅವುಗಳನ್ನು ಸಾಮಾಜಿಕ ಕಾರ್ಯಗಳನ್ನು ಕುರಿತಾಗಿ ಒಂದೆರಡು ಅಂಶಗಳನ್ನು ಹೇಳಿ ನನ್ನ ಪ್ರಬಂಧವನ್ನು ಮುಕ್ತಾಯಗೊಳಿಸ್ತೀನಿ. ಪಾಳೆಗಾರರು ತಮ್ಮ ಪ್ರದೇಶದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕೆರೆಯನ್ನು, ಬಾವಿಗಳನ್ನು ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ಬೊಮ್ಮಲಿಂಗನ ಕೆರೆಯನ್ನು ಕೂಡ ಅವರು ಗುಡೇಕೋಟೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಬೊಮ್ಮಲಿಂಗನ ಕೆರೆ ರಾಜರು ಕಟ್ಟಿಸಿದರೆ ಅಥವಾ ಜನಸಾಮಾನ್ಯರ ಕಟ್ಟಿಸಿದರೆ, ಯಾಕಂದರೆ ಬೊಮ್ಮಲಿಂಗನ ಕೆರೆ ಅಂತ ಇದೆ. ಹಾಗಾಗಿ ಈ ಬಗ್ಗೆ ಚರ್ಚೆಯೂ ಕೂಡ ನಾವು ಮಾಡಬೇಕಾಗಿದೆ. ಸ್ಥಳೀಯರು ಏನಂತ ಹೇಳಿದ್ರೆ ಬೊಮ್ಮಂತ ರಾಜನೇ ಆ ಒಂದು ಕೆರೆಯನ್ನು ಕಟ್ಟಿಸಿದ್ದ ಅನ್ನುವಂಥ ಅಭಿಪ್ರಾಯವನ್ನು ಹಂಚ್ಕೊಳ್ತಾರೆ. ಆದರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಪರಿಶೀಲನೆ ನಡೆಸಬೇಕಾಗಿದೆ. ಇದ್ರ ಜೊತೆಗೆ ಬೊಮ್ಮಕ್ಕನ ಬಾವಿ ಅಂತಲೂ ಕೂಡ ಇದೆ, ಏಣಿ ಈರಪ್ಪನ ಬಾವಿ ಅಂತಲೂ ಕೂಡ ಇದೆ. ಇನ್ನು ಬೇರೆ ಬೇರೆ ಬಾವಿಗಳನ್ನು, ಪುಷ್ಕರಣಿಗಳನ್ನು, ಇನ್ನು ನಾವು ಗುಡೇಕೋಟೆ ಬೆಟ್ಟದ ಮೇಲೆ ಹೋದರೆ ನಮಗೆ ರಾಗಿ ಕಣಜ ಸಿಗುತ್ತೆ, ಮತ್ತು ಅಲ್ಲಿ ತುಪ್ಪದ ಕೊಳ ಅಂತೇಳಿ ಸಿಗುತ್ತೆ. ಈ ಥರದ ಅವಶೇಷಗಳನ್ನು ಸಾಕಷ್ಟು ಸುಮಾರು 55ಕ್ಕೂ ಹೆಚ್ಚು ಪುರಾತತ್ವ ಅವಶೇಷಗಳನ್ನು ನಾವು ಈ ಒಂದು ಗುಡೇಕೋಟೆ ಗ್ರಾಮದಲ್ಲಿ ಕಾಣ್ತೀವಿ. ಅವುಗಳೆಲ್ಲವೂ ಕೂಡ ಸಾಕ್ಷಿಯಾಗಿ ನಮಗೆ ನಿಂತಿದ್ದಾವೆ. ಇನ್ನು ಈ ಒಂದು ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಮತ್ತಷ್ಟು ವಿವರಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ.